ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಬುಜ್ಜಿ ರೆಸಿಪೀಸ್. ಇವತ್ತಿನ ನಮ್ಮ ರೆಸಿಪಿ ಸ್ವೀಟ್ ಪೂರಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಒಂದು ಕಡಾಯಿ ತಗೊಂಡಿದ್ದೀನಿ. ಒಂದು ಕಡಾಯಿಯಲ್ಲಿ 1.5 ಕಪ್ಪಷ್ಟು ಮೈದಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಆಮೇಲೆ 2 ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ನೀವು ತುಪ್ಪ ಇಷ್ಟಪಡೋರಿದ್ದರೆ ಇನ್ನೂ 1-2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಆಯಿಲ್ ಆ್ಯಡ್ ಮಾಡೋದ್ರಿಂದ ಮೈದಾ ಕಲಸೋಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನು ಕೂಡ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ನೋಡಿ, ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅದೇ ಥರ ನೀವು ಇದನ್ನು ಚೆನ್ನಾಗಿ ಕಲಸಿ. ಆಮೇಲೆ ಇದು ತುಂಬ ಮೆತ್ತನೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ಮಾಗಿ ಇರಬೇಕು. ನೋಡಿ ಇವಾಗ ನಾನು ಯಾವ ಥರ ಕಲಿಸಿದ್ದೀನಿ ಅಂತ ಒಂದ್ಸರಿ ನೋಡಿ. ಇದನ್ನು ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಪಾಕನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಕಡಾಯಿಯಲ್ಲಿ 1-2 ಗ್ಲಾಸ್ ವಾಟರ್ ಮತ್ತು 1.5 ಕಪ್ಪಷ್ಟು ನಾನು ಶುಗರ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದು ಕುದೀತಾ ಇರಬೇಕಾದ್ರೆ 5-6 ಏಲಕ್ಕಿನ ಪುಡಿ ಮಾಡಿ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ನೋಡಿ ಪಾಕನ ಚೆಕ್ ಮಾಡಬೇಕು. ಅದು ಅಂಟಂಟು ಬರಬೇಕು, ಆವಾಗ ಅದು ಪಾಕ ಕರೆಕ್ಟಾಗಿ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನೂ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡಿದರೆ ನಮಗೆ ಸಕ್ಕರೆ ಪಾಕ ರೆಡಿ ಆಗುತ್ತೆ. ಈಗ ಆವಾಗಲೇ ಕಲಿಸಿದ್ವಲ್ಲ ಮೈದಾನ, ಮೀಡಿಯಮ್ ಬಾಲ್ಸ್ ಆಗಿ ಅದನ್ನು ನಾನು ಸೈಡಿಗೆ ಮಾಡಿಟ್ಕೊಳ್ತಾ ಇದ್ದೀನಿ. ಬಾಲ್ಸ್ ಥರ ಮಾಡಿಟ್ಕೊತಾ ಇದ್ದೀನಿ. ಮಾಡಿಟ್ಕೊಂಡಾದ್ಮೇಲೆ ಒಂದು ಕಟ್ಟಿಂಗ್ ಚಾಪ್ ತೊಗೊಂಡು ಅದ್ರ ಮೇಲೆ ಒಂದು ಚಪಾತಿ ಥರ, ನಾರ್ಮಲ್ ನಾವು ಚಪಾತಿ ಮಾಡ್ತೀವಲ್ಲ ಆ ಥರ ತುಂಬ ದೊಡ್ಡದಾಗಿ ಒಂದು ಚಪಾತಿ ಥರ ತಿನ್ನಾಗಿರಬೇಕು. ಆ ಥರ ಚಪಾತಿ ಥರ ಆ ಬಾಲ್ಸ್ನೆಲ್ಲ ಮಾಡಿಟ್ಕೋಬೇಕು. ನೋಡಿ ನಾನು ಮಾಡ್ತಾಯಿದ್ದೆ ನೋಡಿ, ಇದೇ ಥರ ಚಪಾತಿ ಥರ ಎಲ್ಲನೂ ಆ ಬಾಲ್ಸ್ ಎಷ್ಟಿದೆ ಅಷ್ಟನ್ನು ಕೂಡ ನೀವು ಮಾಡಿಟ್ಕೊಂಡಿದ್ದೀನಿ. ನಾನಿವಾಗ 5 ಚಪಾತಿ ಥರ ಮಾಡಿಟ್ಕೊಂಡಿದ್ದೀನಿ. ಚಪಾತಿಗಳು ತುಂಬ ತಿನ್ನಾಗಿರಬೇಕು, ತುಂಬ ದಪ್ಪ ಇರಬಾರ್ದು. ಯಾಕಂದರೆ ಅದರಲ್ಲಿ ನಾವು ರೆಸಿಪಿ ಮಾಡಿದಾದ್ಮೇಲೆ ಅದರಲ್ಲಿ ಪಾಕ ಎಲ್ಲ ಕರೆಕ್ಟಾಗಿ ಹೋಗ್ಬೇಕಲ್ವ, ಅದಕ್ಕೋಸ್ಕರ. ನೋಡಿ ಒಂದು ಚಪಾತಿ ಇಡಿ, ಅದ್ರ ಮೇಲೆ ಸ್ವಲ್ಪ ತುಪ್ಪನ ಸವರಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಚಪಾತಿ ಇಡಿ, ಮತ್ತು ಇನ್ನೊಂದು ಸ್ವಲ್ಪ ತುಪ್ಪನ ಇದಕ್ಕೆ ಆ್ಯಡ್ ಮಾಡಿ. ಅಂದರೆ ಪ್ರತಿಯೊಂದು ಚಪಾತಿ ಮೇಲೆ ಚಪಾತಿ ಪ್ಲೇಸ್ ಮಾಡಿದಾಗಲೂ ಕೂಡ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ರ ಮೇಲೆ ಒಂದು ಚಪಾತಿ ನಾನು 5 ನಂಬರ್ಸ್ನ ತಗೊಂಡಿದ್ದಾದಮೇಲೆ ನೋಡಿ ನಾನು ರೋಲ್ ಮಾಡ್ತಾಯಿದ್ದೀನಿ. ನೋಡಿ ಆ ಥರ ರೋಲ್ ಮಾಡಿ ಆದಮೇಲೆ ಒಂದು ಮೀಡಿಯಮ್ ಸೈಜಾಗಿ ಮಾಡಿರುವಂಥ ಒಂದು ರೋಲ್ನ ಕಟ್ ಮಾಡ್ಕೊಳ್ಳಿ. ಏನಕ್ಕೆ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಅದು ಲೇಯರ್ಸ್ ವೈಸ್ ಬರುತ್ತೆ, ತುಂಬ ಲೇಯರ್ಸ್ ಥರ ಇರುತ್ತೆ. ಆವಾಗ ಏನಾಗುತ್ತೆ, ನಾವು ಮಾಡ್ಕೊಂಡಿರೋ ಪಾಕ ಪ್ರತಿಯೊಂದು ಲೇಯರಲ್ಲೂ ಹೋಗುತ್ತೆ. ಆವಾಗ ತುಂಬ ಸ್ವೀಟಾಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಲೇಯರಲ್ಲೂ ಆ ಪಾಕ ಹೋದಾಗ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ. ನೋಡಿ ಮಾಡಿದ್ದಾದಮೇಲೆ ಒಂದು ಚಿಕ್ಕದಾಗಿ ಅದನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದನ್ನು ಈಗ ಆವಾಗಲೇ ನಾವು ಚಿಕ್ಕದಾಗಿ ಮಾಡಿಟ್ಕೊಂಡಿದ್ದೀವಲ್ಲ ರೌಂಡ್ ಶೇಪು, ಅದನ್ನ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ. ನೋಡಿ ಅಲ್ಲಿ ನೋಡಿ ಲೇಯರ್ಸ್ ನೋಡಿ ಎಷ್ಟು ಕ್ಲೀನಾಗಿ ಲೇಯರ್ಸ್ ಇದೆ. ಈ ಥರ ಎಲ್ಲನೂ ನಾನು ಮಾಡಿಟ್ಕೊಂಡಿದ್ದೀನಿ. ಈ ಪೂರಿ ಲೇಯರ್ಸ್ ಬರಲಿ ಅಂತೇಳ್ಬಿಟ್ಟು ಈ ಥರ ಮಾಡಿಟ್ಕೊಂಡಿರೋದು. ಈಗ ಒಂದು ಕಡಾಯಿ ತಗೊಂಡು ಕಡಾಯಲ್ಲಿ ಆಯಿಲ್ ಹಾಕಿದ್ದೀನಿ. ಇವಾಗ ಬಿಸಿಯಾಗಿದೆ. ನಾವು ಮಾಡಿಟ್ಕೊಂಡಿದ್ದೀವಲ್ಲ ಪೂರೀಸು, ಅದನ್ನು ಮೀಡಿಯಮ್ ಫ್ಲೇಮ್ ಜಾಸ್ತಿ ಇರಬಾರ್ದು, ಮಸ್ಟ್ ಮೀಡಿಯಮ್ ಫ್ಲೇಮ್ ಇರಬೇಕು. ಕಂಪಲ್ಸರಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸೀದೋಗಬಾರ್ದು, ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಆ ಕಡೆ ಈ ಕಡೆ ರೊಟೇಟ್ ಮಾಡ್ಕೊಳ್ತಾ ತಿರುಗಿಸ್ಕೊಳ್ತಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ನೋಡಿ ಈ ಥರ ಎಷ್ಟು ಚೆನ್ನಾಗಾಗಿದೆ ನೋಡಿ. ಗೋಲ್ಡನ್ ಕಲರ್ ಬಂದಿದೆ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಇವಾಗ ಬನ್ನಿ, ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಪಾಕ, ಆ ಪಾಕಕ್ಕೆ ಇವಾಗ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರೋ ಪೂರೀಸ್ನೆಲ್ಲನೂ ಈ ಪಾಕದಲ್ಲಿ ಹಾಕಿ ಡಿಪ್ ಮಾಡೋಣ. ಡಿಪ್ ಮಾಡಿಬಿಟ್ಟು ಎರಡೂ ಕಡೆ, ಆ ಕಡೆ ಈ ಕಡೆ ಎರಡೂ ಕಡೆ ರೊಟೇಟ್ ಮಾಡಿ ಪಾಕದಲ್ಲಿ ಚೆನ್ನಾಗಿ ಡಿಪ್ ಆಗಬೇಕು. ಮತ್ತು ಇದು ಮಿನಿಮಮ್ 30 ಮಿನಿಟ್ಸ್, ಅರ್ಧ ಗಂಟೆಯಷ್ಟು ಇದು ನೆನಿಬೇಕು. ನೆಂದರೆ ಏನಾಗುತ್ತೆ ಅಂದರೆ ಆ ಪಾಕ ಆ ಲೇಯರ್ಸಲ್ಲಿ ಕ್ಲೀನಾಗಿ ಇಳಿಯುತ್ತೆ. ಆವಾಗ ಪೂರಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಸಾಫ್ಟಾಗಿದೆ. ಮತ್ತು ಆ ಪಾಕ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಡಿಪ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೇಲಂತೂ ನೀವು ಕಂಪಲ್ಸರಿ ಮಸ್ಟ್ ಟ್ರೈ ಫುಡ್ ಅಂತಲೇ ಹೇಳ್ತೀನಿ. ತುಂಬ ಸ್ವೀಟಾಗಿರುತ್ತೆ. ಮನೇಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ನಾನು ಮಾಡೋ ಅಡುಗೆ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.